ಬಿ ಇದರಲ್ಲಿದೆ ರಿಪೋರ್ಟಲ್ಲಿದೆ ಒಬ್ಬರಿಂದ ಇದಲ್ಲ ಇದು ಅದು ಬಂತ್ರಲ್ಲಿ ಬರೆಯೋದಿಲ್ಲ ಜಡ್ಜ್ಮೆಂಟ್ ಇರ್ಬೋದು ಜಡ್ಜ್ಮೆಂಟಲ್ಲಿ ಜಡ್ಜ್ಮೆಂಟ್ ಉಂಟು ಅಲ್ಲಿ ಜಡ್ಜಿ ಪಣ್ಣಂತ ಇನ್ನೂ ಯಾರು ಒಬ್ಬರೇ ಹಿಡ್ಕೊಂಡು ಅದಕ್ಕೆ ಜೈಲಿಗೆ ಹಾಕಿರಿ ಇನ್ನೂ ಜನ ಎಲ್ಲಿದ್ದಾರೆ ಅಂತ ಹೇಳಿ ಸಿಬಿ ಅಲ್ಲಿ ಕೋರ್ಟ್ ಜಡ್ಜಿಗೆ ಹೇಳಿದ್ರು ನಮ್ಮಲ್ಲಿ ಜಡ್ಜ್ ಅವರಿಗೆ ಹೊರ ಕಳಿಸಿದ್ದಾರೆ ಸರಿ ನೆನಪು ಇನ್ನ ಮಕ್ಕಳನ್ನು ಈ ಥರ ಮಾಡಿದ್ರೆ ಇದೇ ಥರ ರಿಪೋರ್ಟ್ ಮಾಡ್ತೀವಿ ನೀನು ಹೊರ ಕಳಿಸಿದ್ರು ಹೊರ ಕಳಿಸಿ ಕಾಲ ಗಂಟೆ ಬಿಟ್ಟರು ಕರೆಕ್ಟಾಗಿ ನೆನಪು ಮಾಡ್ಕೊಂಬ ಯಾರು ಮಾಡಿದ್ದಾರೆ ಸರಿ ಹೇಳುತ್ತೆ ಆಮೇಲೆ ಮುಂದೆ ಹೇಳ್ತಾನೆ ಒಬ್ಬರಿಂದ ಮಾಡಿದಲ್ಲ ಇದರಲ್ಲಿ ಒಬ್ಬರಿಂದ ಜಾಸ್ತಿ ಜನ ಇದ್ದಾರೆ ಅಂತ ಹೇಳ್ತಾರೆ ರಿಪೋರ್ಟ್ ಮಾಡಿದ ಆಗಿರ್ತಾರೆ ಅಲ್ಲಿ ಜಡ್ಜ್ಮೆಂಟ್ ಕಾಪಿಯಲ್ಲಿ ಪೊಲೀಸ್ ತನಿಖೆಯಲ್ಲಿ ಸಂತೋಷವಾದ 10th ವಿಷಯ ಯಾವ್ದು ಬರೋದಿಲ್ಲ ಅಲ್ಲಿ 10th ಇತ್ತು ಅಲ್ಲಿ ಒಂದು ಬ್ಯಾಗ್ ಇತ್ತು ಅದು ಯಾವ್ದು ಬರೋದಿಲ್ಲ COD ತನಿಖೆ ಮಾಡ್ತಲ್ಲ ಆವಾಗ ಎಷ್ಟು 3 ತಿಂಗಳ ನಂತರ ಬರ್ತಾರೆ ಆಗೊಂದು ಅದು ಸಪ್ರೇಟ್ ಆಗಿ ಆ ಸಂತೋಷ 10th ಇತ್ತು ಅಂತ ಹೇಳ್ತಾರೆ ಆವಾಗ 10th ಯೂಸ್ ಮಾಡಿದ್ದಾರೆ 10th ಯೂಸ್ ಮಾಡಿದ್ದಾರೆ ಪ್ರಥಮ ತನಿಖೆಯಲ್ಲಿ ಸಿಗೋದಿಲ್ಲ 3 ತಿಂಗಳು ಬಂದ ತಕ್ಷಣ ಹರ್ಷೇಂದ್ರ ಆ ಆಫೀಸ್ ಹೋಗ್ತಾರೆ ಎಲ್ಲಿಗೆ ಬೆಂಗಳೂರಿಗೆ ಒಂದಿನ ಅಲ್ಲೇ ಇರ್ತಾರೆ ನೈಟ್ ಇಲ್ಲ ರುದ್ರಪ್ಪ ಒಟ್ಟಿಗೆ ಇರ್ತಾರೆ ಅಲ್ಲಿ ಅವು 10th ರೆಡಿ ಆಗುತ್ತೆ ಅಲ್ಲಿ ಅದು ಯಾವ ಟೆಂಟ್ ಮಾಡಿದ್ದಾರೆ ಅಂದರೆ ಹರ್ಷೇಂದ್ರ ಮಾಡಿದ್ನಲ್ಲ COD ಆಫೀಸ್ ಮಾಡಿದ್ರ ಅದು ಬೇಕು ನಿಮಗೆ ಫಸ್ಟ್ ರಿಪೋರ್ಟ್ ಇರೋದಿಲ್ಲ ಫಸ್ಟ್ ರಿಪೋರ್ಟಲ್ಲಿ 10th ವಿಷಯ ಬರೋದಿಲ್ಲ ಇದು ಪೊಲೀಸ್ ರಿಪೋರ್ಟ್ ಇರ್ಬೋದಲ್ಲ ಇದೆ ಅಲ್ಲ COD ಮಾಡೋದು ಪೊಲೀಸ್ ರಿಪೋರ್ಟ್ ಏನಿದೆ ಅದ್ರ ಮೇಲೆ ಹೋಗ್ತಾರೆ ತನಿಖೆ ಮಾಡ್ತಾರೆ ಅಂದರೆ ಮತ್ತೆ ಯಾರು ಇಲ್ಲ ಹೇಳಿ ಅವನೊಬ್ಬರಲ್ಲಿ ಬೇರೆ ಯಾರು ಇರ್ತಾರೆ ಅಂದರೆ ಅದು ಇಟ್ಕೊಳ್ತಾರೆ ಅಷ್ಟೇ ಇದು ಅದಲ್ಲ 10th ಅಲ್ಲಿ ಇತ್ತು ಪ್ರಥಮ ತನಿಖೆಯಲ್ಲಿ 10th ಇಲ್ಲ ಪ್ರಥಮ ತನಿಖೆಯಲ್ಲಿ ಪೊಲೀಸರು ತನಿಖೆ ಮಾಡಬೇಕಲ್ಲ ಆಗ ಮಾಡಿರ್ತಾರೆ ಅವನು 10th ಅಲ್ಲಿ ಅವನು 10th ಇತ್ತಲ್ಲಿ CBI COD CID ಎಲ್ಲ ಬಂದಿರೋದೇ ಈ ಆರೋಪಿಗಳ ಪಕ್ಕ ಬಂದಿದ್ದಾರೆ ಅಷ್ಟು ರಾತ್ರಿ ಮಧ್ಯಾಹ್ನ ಮಳೆ ಬಂದಿದೆ 3-4 ಗಂಟೆ ಮಳೆ ಬಂದಿದೆ ನಮಗೆ ಅಷ್ಟು ಫುಲ್ಲು ಮಳೆ ಬಂದಾಗ ನೀರು ಫುಲ್ ಇತ್ತು ಅಲ್ಲಿ ನಂತರ 4 ಕಾಲಿಗೆ ಸೌಜನ್ಯ ನಮ್ಗೆ ನೋಡಲಿಕ್ಕೆ ಸಿಗ್ತದೆ ನಾನು ವಿಶ್ ಮಾಡ್ತೀನಿ ಸಾಧಾರಣ 6 ಗಂಟೆಗೆ ಸೌಜನ್ಯ ಮನೆ ಬರಲಿಲ್ಲ ಅಂತ ನ್ಯೂಸ್ ಬರುತ್ತೆ ಆವಾಗ ಎಲ್ಲ ಹುಡುಕ್ತೀವಿ ಆವತ್ತಿಗೆ ನಮಗೆ ಅದನ್ನು ಸಣ್ಣ ನೀರು ಹೋದ ಕಾಲನ್ನು ದಾಟಿ ಆಚೆ ಹೋಗ್ಲಿಕ್ಕೆ ಆಗೋದಿಲ್ಲ ಬಾಡಿ ಸಿಗೋ ಟೈಮಲ್ಲಿ ಬಟ್ಟೆ ಒದ್ದೆ ಆಗೋದಿಲ್ಲ ಡ್ರೆಸ್ ಮತ್ತು ಬ್ಯಾಗ್ ಒದ್ದೆ ಆಗೋದಿಲ್ಲ ಪುಸ್ತಕ ಒದ್ದೆ ಆಗೋದಿಲ್ಲ ಬದ್ದ ಹಿಂಗೆಲ್ಲ ಅದು ಸ್ಪ್ರೆಡ್ ಆಗೋದಿಲ್ಲ ಛತ್ರಿ ಇಲ್ಲ ಒಂದು ಕಾಲಲ್ಲಿ ಚಪ್ಪಲಿ ಇದೆ ಒಂದು ಕಾಲಲ್ಲಿ ಚಪ್ಪಲಿ ಇಲ್ಲ ಹಾಗಾದರೆ ಅದು ಯಾರು ಮಾಡಿದ್ರು ಎಲ್ಲಿ ಮಾಡಿದೆ ಹಾಗಾದರೆ ಅಲ್ಲಿ ಮಾಡಿದ್ರೆ ನಮ್ಗೆ ಬಾಡಿ ಅದು ನಮ್ಗೆ ಸಿಗಬೇಕು ಅಲ್ಲಿ ಸಂತೋಷ ಸಿಗಬೇಕು ಸಂತೋಷ ಮಾಡಿದ್ರೆ ಅಲ್ಲಿ ಅವನು ಸಿಗಬೇಕು ಅಲ್ಲಿ ಬಾಡಿ ಸಿಗಬೇಕು ಮತ್ತೆ ಇಲ್ಲಿ ಯಾರು ಊಟ ಕೊಟ್ಟಿದ್ದಾರೆ ಅಂತ ಒಬ್ಬನ ಕೈಯಿಂದ ಆಗುವಂಥದ್ದು ಕಾಡಲ್ಲಿ ಹೋಗಿ ಊಟ 300-400 ಜನ ಮೇಲೆ ಹುಡುಕ್ತೀವಿ ರಾತ್ರಿ 2 ಗಂಟೆ ಹುಡುಕಿದ್ವಿ ಬಾಡಿ ಸಿಗಲ್ಲ ಅಂದರೆ ಮೈನ್ ರೋಡಿಂದ 50 ಮೀಟ್ರು 50 ಮೀಟ್ರ್ ಇಲ್ಲ 100 ಫೀಟ್ ಇರ್ಬೋದು ಅಷ್ಟೇ ಹಾಂ 100 ಫೀಟ್ ಈಗ ಯಾರು ನೋಡಿದ್ರು ಇಲ್ಲಿ ಆಗಿದ್ದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಯಾರು ನೋಡಿದ್ರು ಮತ್ತೆ ಹೇಗಾಯ್ತು ಅದು ಪೊಲೀಸ್ ಅವರು ಅವರ ಸಂತೋಷ ಇನ್ನು ಇದು ಸೀರಿಯಲ್ ಶೂಟಿಂಗ್ ಮಾಡ್ದಂಗೆ ಡ್ರಾ ಮಾಡಿಸ್ತಾರೆ ವಿಡಿಯೋದಲ್ಲಿ ಕೈ ತೋರಿಸೋದು ಅದರಲ್ಲಿ ಒಂದೊಂದು ಸೀನ್ ಬರ್ತದೆ ಅದು ಕೋರ್ಟ್ ನೋಡಿದ್ದಾರೆ ಜಡ್ಜ್ ಅವ್ರು ನೋಡಿದ್ದಾರೆ ಆದರೆ ಇದೆಲ್ಲ ಡೌಟ್ ಬರುತ್ತೆ ಅವರು ಸರ್ ಸೌಜನ್ಯ ಘಟನೆ ಆಗಿ 1 ವಾರದಲ್ಲಿ ನಾವು ಆಶ್ರಮದಲ್ಲಿ ಹೋಗ್ತೀವಿ ಆಶ್ರಮದಲ್ಲಿ ವೀರೇಂದ್ರ ತಮ್ಮನ ರೂಮಿಗೆ ನಾನು ಮತ್ತೆ ಇಬ್ಬರು ಹೋಗ್ತೀವಿ ಅವಾಗ ಅಲ್ಲಿ ಹೇಳ್ತಾರೆ ಅವ್ರು ಇನ್ನು ಮಗಳ ಭಾರಿ ಚೆನ್ನಾಗಿದ್ದಾಳೆ ಭಾರಿ ಒಳ್ಳೆಯದಿದ್ದಾಳೆ ಆಶ್ರಮದಲ್ಲಿ ಹೇಳ್ತಾರೆ ಬರೀ 1 ವಾರದಲ್ಲಿ 1 ತಿಂಗಳು ಬಿಟ್ಟು ಬಿಡಿ 1 ವಾರದಲ್ಲಿ ಆಗಿರ್ತಾರೆ ಭಾರಿ ಚೆನ್ನಾಗಿದ್ದಾರೆ ಇನ್ನು ಮಗಳು ಭಾರಿ ಚೆನ್ನಾಗಿದ್ದಾಳೆ ಅಂತ ನಂತರ ಇನ್ನು ರಾಜಕೀಯ ಅವರು ಮತ್ತು ಜನಾರ್ದನ ಪೂಜಾರಿ ಸ್ವಾಮಿಗಳು ಅವರೆಲ್ಲ ಬಂದು ದುಡ್ಡು ಕೊಟ್ಟು ಹೋಗ್ತಾರೆ ಅದನ್ನು ಜಾಗ್ರತೆ ಇದ್ದ ಹೆಣ್ಮಕ್ಳು ಚೆಂದ ನೋಡ್ಕೊ ಇಲ್ಲಿ ಸ್ಟೇಷನ್ ಕೋರ್ಟು ಅದಂತ ಅಲಿಬೇಡ ಅದು ನನಗೆ ಹೇಳ್ತೇನೆ ನೀನು ಹೋಗು ಜಾಗ್ರತೆ ಮಾಡ್ಬೋದು ತಲೆಗೆ ಹೆಲ್ಮೆಟ್ ನೋಡೋಗು ಮುಂದ್ಗಡೆ ಎಲ್ಲ ಬಂಡೆಗಳು ಇರುತ್ತೆ ಸೈಡ್ ನೋಡ್ಕೊಂಡು ಹೋಗು ಅವು ಧಮಕಿ ಆಗ್ತಾರೆ ನಮಗೆ ಆ ಟೈಮಲ್ಲಿ ಆವಾಗ ನಮಗೆ ಏನೋ ಸಂಶಯ ಇರಲಿಲ್ಲ ಹರ್ಷೇಂದ್ರ ಮಗ ಇದರಲ್ಲಿದ್ದಾನೆ ಅದು ವಿಷಯ ಇಲ್ಲ ನಮಗೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ ನಿಮಗೆ ಡೌಟ್ಗಳು ಬರೋದೇ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಮತ್ತೆ ಸುದ್ದಿ ಆಗ್ತದೆ ಈ ಊರಲ್ಲಿ ಅಲ್ಲಿ ಹರ್ಷೇಂದ್ರ ವಾಪಸ್ ಬರುವಾಗ ಅಲ್ಲಿಂದ ಧರ್ಮಸ್ಥಳದ ಮ್ಯಾನೇಜರ್ ಇದ್ದಾನೆ NR ರೂಪ ಅಂತ
ಅವ್ರು ಕರೆದು ಹೇಳ್ತಾರೆ, ಇದು ಬಿಡು ಮರೆ, ಇಲ್ಲಿ ಒಳಗೆ ಆಗಿದ್ದು, ನಮ್ಮ ಸಣ್ಣ ಮಗನೇ ಮಾಡಿದ್ದು. ಅವ್ರು ಹೇಳ್ತಾರೆ, ಮತ್ತು ನನಗೇನು ಒಳಗೆ ಅಲ್ಲಿ ಒಳಗಿಂದ ಆಗಿದೆ ಅಂತ ಹೇಳ್ತಾರೆ. ಮತ್ತು ನಾವೇನು ಹೇಳ್ಬೇಕು, ಅವರಲ್ಲ ಅಂತ ಬೇರೆ ಮಾಡಬೇಕಾ? ಈಗ ಅರ್ಶನ ಮಗ ಇಲ್ಲ ಅಂದರೆ ಅರ್ಶನ ನಡಿ, ಅದರಲ್ಲಿ ಡೌಟ್ ಇಲ್ಲ. ಅರ್ಶನ ಮಗ ಇಲ್ಲಾಂದರೆ ಅರ್ಶನ ಮಗ 100 ಇದ್ದಾನೆ ಅಂದರೆ ಇಲ್ಲ ಅಂತಲ್ಲ, ಅವನಲ್ಲ ಅಂದರೆ ಅರ್ಶನ ನಡಿ. ಅದರ ಡೌಟ್, ಇದರಲ್ಲಿ ಡೌಟ್ ಬರೋ ಪ್ರಶ್ನೆನೇ ಇಲ್ಲ. 9 ತಾರೀಕಿಗೆ 11 ಕಾಲಿಗೆ ನಾನು ನೋಡಿದ್ದೇನೆ. ಬೆಳಿಗ್ಗೆ 8:15 ಗಂಟೆಗೆ ಯಾರು ಅಲ್ಲಿ ಆಟೋ ರಿಕ್ಷಾದವರು ನೋಡಿದ್ದಾರೆ, ಪ್ಲಸ್ ಗಲಾಟೆ ಮಾಡಿದ್ದಾನೆ ಟೂರಿಸ್ಟ್ ಹತ್ರ. ಹೌದು, ಯಾರು 11 ಕಾಲು 9ನೇ ತಾರೀಕು 9 ತಾರೀಕು. ಸೊ ಅವ್ರು ಇದ್ರು ಅನ್ನೋದಕ್ಕೆ ಸಾಕ್ಷಿ ಏನಿದೆ? ಸಾಕ್ಷಿ ನಾವೇ. ನಂಬೋರು ಯಾರು ನಂಬಲ್ವ? ದಾಖಲೆ ಬೇಕಾ? ನಾವು ಪೊಲೀಸ್ ಅಧಿಕಾರಿಯ ಹಾಗಲ್ಲ. ಅಲ್ಲ, ಒಂದು ನಿಮಿಷ ಹೇಳ್ತೀನಿ, ನಾನು ಪೊಲೀಸ್ ಅಧಿಕಾರಿ. ದಾಖಲೆ ಅಂತ ಕರೆಕ್ಟ್, ಹೌದು, ನಾನು ಪೊಲೀಸ್ ಅಧಿಕಾರಿ. ಅದನ್ನು ಪೊಲೀಸ್ನವರೇ ದಾಖಲೆಯನ್ನು ಮಾಡಬೇಕಂತ ನಾವು ಹೇಳ್ತಿರೋದು. ಈಗ ನಾವು ಡೌಟ್ ಅದು ಕೊಡ್ತೀವಿ, ಇಂಥದ್ದು ಆಗಿದೆ, ತನಿಖೆ ಯಾರು ಮಾಡ್ಬೇಕು? ಅದನ್ನ ಸಾಕ್ಷಿ ಯಾರು ಹುಡುಕ್ಬೇಕು? ಅವ್ರು ಹುಡುಕ್ಬೇಕಲ್ಲ. ನಾವು ಏನೊಂದು ಅಧಿಕಾರಿ ಆದರೆ ನಾವು ಅದನ್ನು ಮಾಡ್ಬೋದು. ಒಂದು ನಿಮಿಷ, ಅವ್ರು ಬರೀ ವೀರೇಂದ್ರ ತೋರಿಸಿದ್ರೆ 2013 ತೋರಿಸಿದ್ದಾರೆ, TV9 ನಲ್ಲಿ ಹೋಗುವಾಗ ತೋರಿಸಿದ್ದಾರೆ. ಆ ನಂತರ ಯಾವ್ದು ಇವ್ರದ್ದು ಅವ್ನ ಶಾಲೆಯ ಒಂದು ಹಾಜರಾತಿ ಆಗಲಿ, ಅಲ್ಲಿ CC ಫುಟೇಜ್ ಆಗಲಿ, ಈಗ ವೀಸಾ ತೋರಿದ ತಕ್ಷಣ ಏನು ಫಾರಿನ್ ಹೋಗ್ಬೇಕಾಗಿಲ್ಲ. ವೀರೇಂದ್ರ ಸಿಗೋದಿಲ್ಲ, ಮೊನ್ನೆ ಇವನಿಗೆ ಟಿವಿಗೆ ಸಿಗುತ್ತೆ. ಈಗ ಒಂದು ಘಟನೆ ಆದಾಗ, ಒಂದು ರೇಪ್ ಮಾಡಿದಾಗ, ಇಲ್ಲೊಂದು ಯಾವ್ದು ಆದಾಗ ನಿಮ್ಗೆ ಯಾರ ಮೇಲೆ ಡೌಟ್, ಮನೆಯಲ್ಲಿ ಬೇರೆ ಮನೆಯಲ್ಲಿ ನಿಮ್ಗೆ ಯಾರ ಮೇಲೆ ಡೌಟ್ ಇದೆ? ಇಂಥವ್ರ ಮೇಲೆ ಡೌಟ್ ಇದೆ. ಅದನ್ನು ತನಿಖೆ ಯಾರು ಮಾಡಬೇಕು? ಪೊಲೀಸ್. ಈಗ ಮೊನ್ನೆ ಇವರು ತಿಮ್ಮಡ ಮಹೇಶನ್ ಅಂತ ಆಗಿದೆ, ಯಾರು ಕಂಪ್ಲೇಂಟ್ ಕೊಡ್ತಾರೆ, ತನಿಖೆ ಮಾಡಿದ್ರೆ ಇವ್ರ ಮೇಲೆ FIR ಮಾಡ್ತಾರೆ. ಅದೇ ಕೆಲಸ ನಮ್ಮಲ್ಲಿ ಆಗಿದ್ರೆ ಆಗ್ತಿತ್ತು. ಇವರು ಆವತ್ತಲ್ಲಿ ಮನೆಯಲ್ಲಿದ್ದರು, ಅವ್ರ ಮನೆಗೆ ಆದ ಪ್ಲೇಸ್ಗೆ ಅಲ್ಲಿಗೆ 1 ಕಿಲೋಮೀಟರ್ ಜಾಸ್ತಿ ಇದೆ. ಇವರು ಪುಣ್ಯಕ್ಕೆ ಇವ್ರದ್ದು ಕ್ಯಾಮರಾ ಮೊನ್ನೆ ಇವರ ಸೌಜನ್ಯ ತಾಯಿ ಮೇಲೆ ಕೈ ಮಾಡ್ತಾರಪ್ಪ, ಮಹಾವೀರ ಜೈನ್ ಅಂತ ಉಜಿರೆಯಲ್ಲಿ. ಮಾಧ್ಯಮದಲ್ಲಿ ಬಂದಿದೆ. ನಮಗೆ ಎಷ್ಟೊಂದು ಹೋಗಿದ್ರು 3 ಗಂಟೆಗೆ 3 ಗಂಟೆ ಹೋದವರು 7 ಗಂಟೆಯಲ್ಲಿ ಕಾದಿದ್ದೀವಿ FIR ಮಾಡಿ. 3 ಗಂಟೆ ಹೋದವರು 7 ಗಂಟೆಗೆ FIR ಮಾಡಲಿಕ್ಕೆ ಅಷ್ಟು ಕಷ್ಟ ಆಗಿದೆ ನಮಗೆ. ಅರೆಸ್ಟ್ ಆಗಲಿಲ್ಲ. ಒಂದು ಯಾವ್ದು ಇದು ಮಾಡಿ FIR ಆಗ್ತಾರೆ, ಅದು IRF ಅದು ಕೇಳಬೇಕು, ಹಾಗೆ ಆಗಲಿಕ್ಕಾಗಲ್ಲ. ನಾವು ಆ ದೇಶದಲ್ಲಿ ಇಂಡಿಯಾದಲ್ಲಿ ಇದ್ವಾ, ಅಲ್ಲ ಪಾಕಿಸ್ತಾನದಲ್ಲಿ ಇದ್ವಾ, ಆ ಬಾಂಗ್ಲಾದೇಶದಲ್ಲಿ ಒಂದು ಗೊತ್ತಾಗ. ಸಂತೋಷ್ ರವರನ್ನು ಟಾರ್ಗೆಟ್ ಮಾಡೋದು ಇವರು ಟ್ರೈನಿಂಗ್ ಕೊಟ್ಟಿರ್ತಾರೆ ಪೊಲೀಸವರಿಗೆ. ಇನ್ನು ಏನಾದರೂ ಸರಿ ಆರೋಪಿ ಅವನೇ ಆಗಬೇಕು, ಅವನೇ ಹಿಡಿದೋರ್ತಲ್ಲ. ಮಗ ಡೌಟ್ ಮೇಲೆ ಡೌಟ್ ಮಾಡಲೇಬೇಕಲ್ಲ. ಇವ್ರು ಹೊಡಿತಾರೆ ಸರಿ, ಪಬ್ಲಿಕ್ ಇನ್ನು ಸೌಜನ್ಯನ ಕೊಲೆ ಮಾಡಿದ್ರೆ ಇವನೇ ಅಂತ ಇವರೇ ಬಿಂಬಿಸ್ತಾರೆ. ಇವ್ರು ಬಿಂಬಿಸ್ತಾರೆ, ಅವರು ಸರಿ ಹೊಡ್ಕೊಂಡು ಶ್ರೇಷ್ಠ ಹೋಗ್ತಾರೆ. ಅಲ್ಲಿಂದ ಡ್ರಾಮಾ ಶುರು ಆಗುತ್ತೆ. ಒಂದ್ಸಲ ಇದು ಕಂಪ್ಲೇಂಟ್ ಇವಷ್ಟು ನಂತರ ನಾವು ನವೆಂಬರ್ 6 ತಾರೀಕು ಕಂಪ್ಲೇಂಟ್ ಕೊಡ್ತೀವಿ. ಸಂತೋಷ್ ರಾವ್ ಒಬ್ಬನೆಲ್ಲ, ಇದ್ರಲ್ಲಿ ಬೇರೆ ಯಾರು ಇರ್ಬೋದು, 3-4 ಜನ ಮೇಲಿದ್ದಾರೆ ಅಂತ ಕಂಪ್ಲೇಂಟ್ ಕೊಡ್ತೀವಿ. ಅದನ್ನು ಸ್ಟೇಷನಲ್ಲಿ ರಿಸೀವ್ ಮಾಡ್ತಾರೆ. ಸ್ಟಾರ್ಟಿಂಗ್ಗೆ 10ನೇ ತಾರೀಕಿಗೆ ಕಂಪ್ಲೇಂಟ್ ಇದೆ, ಮಾಮೂಲಿ ಕೊಡ್ತಾರಲ್ಲ, ಬಾಡಿ ಸಿಕ್ಕಿದೆ ಹಾಗೆ ಹೇಗೆ ಅಂತ. ಸಂತೋಷ್ ರಾವ್ ಸಿಕ್ಕ ಮೇಲೆ ಕಂಪ್ಲೇಂಟು ಅದು ಮುಂಚೆ ಡೌಟ್ನ ಕೊಡ್ತೀವಿ ಅಷ್ಟೇ. ಹೀಗೆ ನಂತರ ನಮ್ಮ ಸೌಜನ್ಯ ಚಿಕ್ಕಮ್ಮ ಇರ್ತಾರಲ್ಲ, ಅಲ್ಲಿ ಮಲ್ಲಿಕ್ ಜೈನ್ ಇದ್ದ ಅಂತ ಸ್ಪಾಟಲ್ಲಿ ಇದ್ದ ಅಂತ ಅವಾಗ ಡೌಟ್ ಬರುತ್ತೆ. ಆ ಊರಲ್ಲೆಲ್ಲ ಏನು ಡೌಟ್ ಸ್ಟಾರ್ಟ್ ಆಗುತ್ತೆ. ಆವಾಗ ಅವನ ಹೆಸರು ಅಲ್ಲಿ ಇದರಲ್ಲಿ ಒಬ್ಬನೇ ಅಲ್ಲ, ಇದರಲ್ಲಿ 3-4 ಜನ ಇದ್ದಾರಂತೆ. ಹೆಸರು ಹಾಕಿ ಕೊಟ್ಟರೆ ಅದು ಕಂಪ್ಲೇಂಟ್ ತಗೊಳ್ಳಲ್ಲ, ಅದು ರಿಸೀವ್ ಮಾಡ್ತಾರೆ. ನಂತರ ಡಿಸೆಂಬರಲ್ಲಿ ಕೊಡ್ತೀವಿ ಹೆಸರು ಹಾಕಿ ಸ್ಟೇಷನಲ್ಲಿ, ಅದು ತೊಗೊಳ್ಳೋದಿಲ್ಲ. ಅದರಲ್ಲಿ ಯಾರ್ದು ಮಲ್ಲಿಕ್ ಉದಯನೆಲ್ಲ ಹಾಕ್ತೀವಿ, ತೊಗೊಳ್ಳೋದಿಲ್ಲ. ಆಮೇಲೆ COD 10ನೇ ತಾರೀಕು 2013 ಜನವರಿಯಲ್ಲಿ ಕಂಪ್ಲೇಂಟ್ ಕೊಡ್ತೀವಿ. ಯಾರ ಹತ್ರ? COD ಹತ್ರ. ಅದು ರಿಸೀವ್ ಮಾಡ್ತಾರೆ, ಸ್ಟೇಷನಲ್ಲಿ ರಿಸೀವ್ ಮಾಡೋದಿಲ್ಲ. ಮತ್ತು ಇವರೇ ಇಲ್ಲಿ ಕಂಪ್ಲೇಂಟ್ ರಿಸೀವ್ ಮಾಡೋದಿಲ್ಲ. ಮತ್ತು ಇವನು ನಿಶ್ಚಲ್ ಜೈನ್ ತಗೊಂಡು ರಿಸೀವ್ ಮಾಡ್ತಾರೆ. ಇವರು ಇದ್ದ ಸಾಕ್ಷಿನೇ ಹಾಳು ಮಾಡಿಬಿಟ್ಟಿದ್ದಾರೆ. ಮತ್ತು ಕಂಪ್ಲೇಂಟ್ ನಾವು ಫಸ್ಟ್ ಅವ್ರು ಮುಂಚೆ ಹೇಳಿದರೆ ನಮ್ಮನ್ನು ಇಷ್ಟು ಮಣ್ಣು ಮಾಡ್ತಿದ್ರು. ನಮ್ಗೆ ಅವಾಗ ಗೊತ್ತಿತ್ತು ಇವರಂತ. ಈಗ ಕಂಪ್ಲೇಂಟ್ ಕೊಟ್ಟದ್ದು ಈಗ ತಗೊಳ್ತಾರೆ, ಇವರು ಎಲ್ಲಿ ತಗೊಳ್ತಾರೆ? ಸಾಕ್ಷಿಗಳು ಹೇಳ್ತಾರೆ. ನಾವು ಬಡವರು ಯಾರಾದರೂ ದೊಡ್ಡವನಿಗೆ ಯಾರು ಸಮಸ್ಯೆ ಆದರೆ ಅವನು ಇಂಥವ್ರು ಮಾಡಿದ ತಪ್ಪ FIR ಮಾಡ್ತಾರೆ. ದೊಡ್ಡವರು ಯಾರಾದರೂ ತಪ್ಪು ಮಾಡಿದರೆ ತಗೊಳ್ಳೋದಿಲ್ಲ, ಅದಕ್ಕೆ ಸಾಕ್ಷಿ ಕೊಡು, ಪ್ರೂಫ್ ಕೊಡು.
ಹಾಗೆ ಮಾಡ್ತಾರೆ. ಹರ್ಷೇಂದ್ರದ್ದು ಮಗುಂದದ್ದಿಲ್ಲ, ನಾವೆಲ್ಲ ಹೇಳ್ಬೋದು. ಹರ್ಷೇಂದ್ರದ್ದು ತಂದೆದು ಹೇಳ್ಬೋದು, ವೀರೇಂದ್ರದ್ದು ಹೇಳ್ಬೋದು, ಹರ್ಷೇಂದ್ರದ್ದು ಹೇಳ್ಬೋದು, ರಾಜೇಂದ್ರದ್ದು ಹೇಳ್ಬೋದು, ಎಲ್ಲ ಹೇಳ್ಬೋದು. ಅದೇನು ದೊಡ್ಡ ವಿಷಯ ಅಲ್ಲ. ಎಲ್ಲ ಅಭ್ಯಾಸ ಇದೆ ನನಗೆ. ಎಲ್ಲ ದೊಡ್ಡ ಹರ್ಷೇಂದ್ರನಾಗಲಿ ಅವನ ಹರ್ಷೇಂದ್ರ ಮಗನಾಗಲಿ ಓವರ್ಟೇಕ್ ಮಾಡಿದ್ರೆ ಅಡ್ಡಿಟ್ಟು ಸರಿ ಹೊಡಿತಾರೆ. ಅವ್ರ ಗಾಡಿ ಓವರ್ಟೇಕ್ ಮಾಡಬಾರ್ದು. ಮತ್ತೆ ಬರುವಾಗ ನಾವು ಕೈ ಕಟ್ಟಿ ನಿಲ್ಬೇಕು, ಬರುವಾಗ ಕಾಲು ಅಡ್ಡ ಬೀಳ್ಬೇಕು. ವೀರೇಂದ್ರ ತಾಯಿಯಲ್ಲಿ ಕೆಸರಲ್ಲಿದ್ದರೂ ಅಡ್ಡ ಬೀಳ್ಬೇಕು, ಇಲ್ಲಾಂದರೆ ಕರೀತಾರೆ. ಅವನೇನು ಯಾರು ಜೋರು ಮಾಡ್ತಾರೆ, ಇಲ್ಲ ಅಲ್ಲಿ ಕಲಿಸ್ತಾರೆ, ಇಲ್ಲಿ ಬೀಡಿ ಮನೆ ಹತ್ರ ಕಲಿಸ್ತಾರೆ. ನೇತ್ರಾವತಿ ನಮ್ಮ ಅಂಗಡಿಯಲ್ಲಿ ಆಗಿದೆ. ಹರ್ಷೇಂದ್ರ ಮತ್ತೆ ತಾಯಿ ಬರ್ತಾರೆ ನಡ್ಕೊಂಡು. ಆದರ್ಶ ಹರ್ಷೇಂದ್ರ ಎದ್ದು ನಮಸ್ಕಾರ ಮಾಡೋದಿಲ್ಲ. ನಮ್ಮ ಅಂಗಡಿ ಪಕ್ಕನೇ ನಂತರ ಅವನ್ನ ಅಂಗಡಿ ಬಂದ್ ಮಾಡ್ತಾರಲ್ಲ, ಅಂಗಡಿಯನ್ನು ಬಂದ್ ಮಾಡಿಸ್ತಾರೆ. ತಿಂಗಳಿಗೆ 1 ಲಕ್ಷ, 5,000 ಬಾಡಿಗೆ ಇದ್ದರೆ 1 ಲಕ್ಷ ಅವರೇ ಜನ ಸೆಟ್ ಮಾಡಿ ಕರೀತಾರೆ. ನಂತರ ಹೋಟ್ಲೋಯ್ತು. ಚಾಲೆಂಜ್ಗೆ ಇನ್ನೊಂದು ಅಂಗಡಿ ಎಲ್ಲ ಮಾಡಿದೆ ತೊಗೊಂಡು. ಅವಾಗ 11,000ಕ್ಕೆ ಬಂತು ನನಗೆ. ಅದು ಕ್ಯಾನ್ಸಲ್ ಆಯಿತು. ಅವಾಗ ಇವರು ಮೀಟಿಂಗ್ ಮಾಡ್ತಾರೆ, ಧರ್ಮಸ್ಥಳ ಗ್ರಾಮದಲ್ಲಿ ಇಷ್ಟಳ ಗೌಡನಿಗೆ ಅಂಗಡಿ ಮಾಡಬಾರ್ದು, ಮಾಡಲಿಕ್ಕೆ ಬಿಡಬಾರ್ದು ಯಾರು ಸಹ ಅಂತ. ನಂತರ ನನ್ನ ವಿರುದ್ಧದಲ್ಲಿ 37 ಜನ ಎಲ್ಲ ನಿಂತಿದ್ರು. ನಾನು ಇವ ಹತ್ರ ಗಲಾಟೆ ಮಾಡಿ ಅಷ್ಟಿಗೆ 7 ಅಂಗಡಿಗೆ ಟೆಂಡರ್ ಆಗಿದೆ. ಅವ್ರ ಸಿಸ್ಟಮ್ ಚೇಂಜ್ ಆಯ್ತಾಗ ಒಂದು ಅಂಗಡಿಗೆ 30,000 EM ಕಟ್ಟಬೇಕು ಅಷ್ಟೇ, ಕರಿಬೇಕಂದ್ರೆ ಡೆಪಾಸಿಟ್ ಕಟ್ಟೋದು. ಡೆಪಾಸಿಟು EM ಕಟ್ಟಲಿಕ್ಕೆ ಹಣ ಕಟ್ಟೋದು ಯಾರು ಏಳಂ ನಿಲ್ಲಕ್ಕಿಲ್ಲ. ಟೆಂಡರ್ ನಿಲ್ಬೇಕಂದ್ರೆ ಫಸ್ಟ್ ಕಟ್ಟಬೇಕು, ಮತ್ತೆ ಅದು ಆಗದಿದ್ದರೆ ದುಡ್ಡು ರಿಟರ್ನ್ ಕೊಡ್ತಾರೆ ಅವರು. ಹಾಗೆ ಆನಂತರ ನೋಡುವಾಗ ಎಲ್ಲ ವೀರೇಂದ್ರ ಹರ್ಷೇಂದ್ರ ಪಟಲ ಆಗಲಿಲ್ಲ, ಫುಲ್ ಅವರೇ. ನಾನು ಒಬ್ಬನೇ 37 ಜನ ಇದ್ದಾರೆ. ಈಗ ಸುಮ್ಮನೆ ಕೂತ್ಕೊಂಡಿದ್ದೆ, ನಾನು ಮಧ್ಯದಲ್ಲಿದ್ದೀನಿ. ಒಟ್ಟಿಗೆ 7 ಅಂಗಡಿ ಹಾಕಿದೆ, 2,10,000 ರೂಪಾಯಿ EM ಕಟ್ಟಿದೆ. ಒಂದೊಂದು ಅಂಗಡಿಯನ್ನು ಎಲ್ಲ ಕರೆದು ಬಂದೆ. 3,000 ಇದ್ದನ್ನು 15,000 ಇದೆ. ಇನ್ನೊಂದು ಅಂಗಡಿ ಆವಾಗ ಫಸ್ಟಿಗೆ ಹರ್ಷೇಂದ್ರ PA ಇದ್ದ, ಅದು ಅವನೋದರಲ್ಲಿ ಮತ್ತೆ ಕರೀಲಿಕ್ಕೆ ಅವನು ದುಡ್ಡಿಲ್ಲ ಕಟ್ಟಲಿಕ್ಕೆ. ನಂತರ ಇನ್ನು 5-6 ಜನರನ್ನು ಕರೆದು ಜಾಸ್ತಿ ಮಾಡಿ ನಾನು ಬಿಟ್ಟೆ. ನೇತ್ರಾವತಿ ಲಾಸ್ಟ್ ಅಂಗಡಿಯನ್ನು ನಾನು ಕಟ್ಟಿದ್ದೆ. 5,000 20,000 ಅಂದೆ. 20,000 ಅಂದೆ. 20,000 ಅನ್ನೋದು ಒಂದು ನನಗೆ ಆಯಿತು. ಇವರು ಓಡೋದು ನನಗೆಲ್ಲ ಈಗ 20,000 ಕಲಿತೆ ಏನು ಮಾಡೋದಂತ. ಅವರು ಫೋನ್ ಮಾಡಿ ಬರ್ವಾಗ ಅದು ಅಂಗಡಿ ನನಗೆ ಕಾಯಂ ಆಯಿತು. ಆವಾಗ ಟೈಮ್ ಚೇಂಜ್ ಇತ್ತು. ಅವ್ರದ್ದು ಕಟ್ಟಬೇಕಂದ್ರೆ 5 ದಿನದಲ್ಲೇ ಕಟ್ಟಬೇಕು ದುಡ್ಡು, ಒಂದೇ ಸಲ 3 ವರ್ಷದ ಒಂದೇ ಸಲ ಕಟ್ಟಬೇಕಂತ. 3 ವರ್ಷ ಹತ್ರ ಅಂದರೆ 7 ಲಕ್ಷ ಆಗುತ್ತೆ. ಎಲ್ಲ ಡೆಪಾಸಿಟ್ ಕಟ್ಟಬೇಕು, ಟ್ಯಾಕ್ಸ್ ಅದೆಲ್ಲ ಕಟ್ಟಬೇಕು. ಹತ್ರ 8 ಲಕ್ಷ ರೂಪಾಯಿ ಆಯಿತು 5 ದಿನದಲ್ಲಿ. 3 ವರ್ಷ ಅದನ್ನು ಚಾಲೆಂಜ್ ಆಗಿ ಮಾಡಿದೆವು. ಅದೇ ಅಂಗಡಿ ಮಾಡಿ ಒಟ್ಟು 15 ಸಾವಿರ ಖರ್ಚಾಗಿದೆ. 15 ಲಕ್ಷ ರೂಪಾಯಿ ಟೋಟಲ್ ನಮಗೆ ಫರ್ನಿಚರ್ಗೆ ಐಟಮ್ ತಂದು ಅಷ್ಟೇ ಬಿಟ್ಟರೆ ಅಂಗಡಿ ಓಪನ್ ಆಯಿತು. ನಾವು ಫಸ್ಟಿಗೆ ಎಲ್ಲ ಮಾಡಿದ ತಕ್ಷಣ ನಾವು ಲಕ್ಷ ಟೈಮಲ್ಲಿ ಸೌಜನ್ಯ ಕ್ಯಾಂಟೀನ್ ಅಂತ ಬೋರ್ಡ್ ಹಾಕೊಂಡು ಒಂದು ಅಂಗಡಿ ಮಾಡಿದೆ ಸುಮ್ಮನೆ. ನಂತರ 1 ತಿಂಗಳು ಬಿಟ್ಟು ನವಂಬರಲ್ಲಿ ಡಿಸೆಂಬರಲ್ಲಿ ಇದಕ್ಕೆ ಅಂಗಡಿ ಓಪನ್ ಮಾಡಿದೆ. ಆವಾಗ ಅದು ಮಹೇಶ್ ತಿಮ್ಮಡಿಯನ್ನು ಕರೆದು ಭಾನುವಾರ ಇತ್ತು. ಅವಾಗ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ ಮಾಡಿದ್ವಿ. ಸೌಜನ್ಯ ಫೋಟೋ ಹಾಕಿಲ್ಲ, ಸೌಜನ್ಯ ಫ್ಯಾನ್ಸಿ ಡ್ರೆಸ್ಸಸ್ ಅಂತ ಹಾಕಿ ದೊಡ್ಡ ಬೋರ್ಡ್, ಅವಳು ದೊಡ್ಡ ಬೋರ್ಡ್ ಹಾಕಿದೆ. ಓಪನ್ ಆಯಿತು. ಓಪನ್ ಆದಮೇಲೆ ಇವರು ಏನು ಮಾಡ್ತಾರೆ, ಇವರೆಲ್ಲ ಗಾಡಿ ಬಂದ ನಮ್ಮ ಗಾಡಿ ಅಡ್ಡ ನಿಲ್ಲಿಸ್ತಾರೆ. ಅವರ ಇದ್ದಾರಲ್ಲ ಇಲ್ಲಿ ಧರ್ಮಸ್ಥಳ ಇದ್ದಾರಲ್ಲ, ಒಂದು ಅಂಗಡಿಗೆ ಕಸ್ಟಮರ್ ಬರಬಾರ್ದು, ವ್ಯಾಪಾರ ಮಾಡಬಾರ್ದು ಅಂತೇಳಿ ಇವರು ಬಂದು ಅಡ್ಡ ನಿಲ್ಲಿಸ್ತಾರೆ. ಮತ್ತು ಇವರು ನನ್ನ ಅಂಗಡಿ ಮುಂದೆ ಓಡೋ ಆಚೆ ಹೋಗೋದು. ನಮ್ಮ ಮಿಸ್ಸಸ್ ಇದ್ಲು ಅಂಗಡಿಯಲ್ಲಿ, ಅವ್ರು ಭಯ ಆಯ್ತು ಅವ್ರಿಗೆ, ಈಗ ಮಾಡಿ ತೊಂದರೆ ಮಾಡ್ಕೊಡ್ತಿದ್ದಾರಲ್ಲಿ ಕಷ್ಟ ಆಗುತ್ತೆ ಅಂತ. ನೀನು ಹೋಟ್ಲ್ ಇಲ್ಲ ಅಂದೆ. ಅವ್ರಿಗೆ ಎಂಟು ಹೋಟ್ಲ್ ಮಾಡಿದ್ದು, ನೀನು ಹೋಟ್ಲ್ ಇಟ್ಟು ನಾನು ಅಂಗಡಿ ಇಡ್ತೇನೆ ಅಂದೆ. ಆಗ ನಾನು ಅಂಗಡಿ ಬಂದೆ. ಇವರು ಅದೇ ಥರ ಜನ ಈ ಕಸ್ಟಮರ್ ಬರುವಾಗ ಇವರು ಅಡ್ಡ ಬರೋದಾಗಿ ಅಡ್ಡ ಬರೋದು, ಗಾಡಿ ಅಡ್ಡ ನಿಲ್ಲಿಸೋದು. ನಾನು ಅದಕ್ಕೆ ಏನಾದರೂ ಮಾಡಬೇಕು. ಇವರಿಗೆ ಬರೀ 5 ರೂಪಾಯಿ ಬಿಸ್ಕೆಟ್ ತೊಗೊಂಡೆ, 5 ಬಿಸ್ಕೆಟ್ ತೊಗೊಂಡು ಅವ್ರು ಮುಂದೆವರೆಗೂ ನಾಯಿಗೆಲ್ಲ ಬಿಸಾಡಿದೆ. ಅವ್ರು ಎದುರು ಬಿಸಾಡಿದೆ. ನಾನು ನಾಯಿಗಳ ಕಾಟ ತುಂಬ ಹುಚ್ಚು ನಾಯಿಗೆ ತುಂಬ ಕಾಟ ಇದೆ ಅಂತೇಳಿ 5 ರೂಪಾಯಿ ಖರ್ಚು ಮಾಡಿ ಬಿಸಾಡಿದೆ. ಆನಂತರ ಬರೋದಿಲ್ಲ, ಸ್ಟಾಪ್ ಆಯಿತು. ಮತ್ತು ಅವ್ರು ಕರೆಸ್ದು ಅಂಗಡಿ ಕೂತ್ಕೊಂಡೆ. ನಂತರ ಅಲ್ಲೋದೆ. ಆನಂತರ ಇವ್ರು ಯಾರಿಲ್ಲ. ಅಷ್ಟು ಆದಮೇಲೆ ಈ ಲೈನ್ಸಲ್ಲಿ ಐಟಮ್ ಆಗ್ತಾರಲ್ಲ, ಬಟ್ಟೆ ಅವರು ಮತ್ತು ಸೋಪು ಬ್ರಷ್ ಎಲ್ಲ
ಅವರನ್ನು ಅಂಗಡಿಗೆ ಹಾಕೋದಾಗಿ ಮಾಡಿದ್ರು. ಯಾರು ಆ ಅಂಗಡಿ ಹಾಕಿದರೆ ನಿಮ್ಮ ಧರ್ಮಸ್ಥಳ ಯಾವ ಅಂಗಡಿ ನಿಮ್ಗೆ ಹಾಕ್ಲಿಕ್ಕೆ ಬಿಡೋದಿಲ್ಲ ಅಂತ. ನಮ್ಮ ಅಂಗಡಿ ಯಾರು ಹಾಕೋದಿಲ್ಲ ಅಂತ ನಮ್ಮ ಹತ್ರ ಮಂಗಳೂರಿಂದ ತರಿಸಿದೆ. ನಾನು ಹೋಗಿ ಮಂಗಳೂರು ಹೋಗಿ ತೊಗೊಂಬಂದೆ. 3 ವರ್ಷ ಅಂತೂ ಅಂಗಡಿ ಮಾಡಿದೆ, ಆಚೆ ಹೀಗೆ ಮಾಡಿಕೊಂಡು ಇದ್ದೆ. ನಂತರ ಈಗಲೇ ಅಲ್ಲಿ ಹೋಟ್ಲ್ ಮಾಡ್ತಿದ್ದೆ. ಮತ್ತು ಡಿ ನಂಬರ್ ಗಾಡಿ ನಮ್ಮದು ಎಲ್ಲ ತೊಂದರೆ ಈಗ ಸಹ ಕೊಡ್ತಾರೆ, ಏನು ಕಮ್ಮಿ ಇಲ್ಲ, ಈಗ ಕೊಡ್ತಿದ್ದಾರೆ. ಕೊರೋನಾ ಟೈಮಲ್ಲಿ ನಮ್ಮ ಮಳೆಗಾಲದಲ್ಲಿ ಮಳೆ ಟೈಮಲ್ಲಿ ನೀರು ಹೋಗಲಿಕ್ಕೆ ಒಂದು ಸಣ್ಣ ಕಾಲುವೆ ಮಾಡ್ತಿದ್ರು. ಆ ಟೈಮಲ್ಲಿ ವೀರೇಂದ್ರ ನಡ್ಕೊಂಡು ಹೋಗಿದ್ವಿ. ವೀರೇಂದ್ರ 2 ದಿನದಲ್ಲಿ JCB ಬರುತ್ತೆ ರೋಡ್ ಇದು ಕಾಲು ಕ್ಲೀನ್ ಮಾಡಲಿಕ್ಕೆ ಅಂತ. ನಾವು ಬಂದ್ ಮಾಡಿ ನಾನು ನಮ್ಮ ಅತ್ತೆ ಮನೆಗೆ ಹೋಗುವಾಗ ನಾನು ಬಂದು ನೋಡುವಾಗ 3-4 ಗಂಟೆ ಆಗಿದೆ. ಆ ಸ್ಪಾಟಿಗೆ ಬಂದು ದೊಡ್ಡದಾಗಿ ಕಾಲು ಮಾಡ್ತಾರೆ ನಮ್ಮ ಹೋಟ್ಲಿಗೆ ಅಡ್ಡ. ನನ್ನ ಗಾಡಿಯ ಒಳಗೇನೆ ಆಚೆ ಯಾವುದು ಹೋಗ್ಲಿಕ್ಕಿಲ್ಲ. ಯಾರು ಮಾಡಿದ್ದು ಯಾರು ನೋಡು ಮಾಡಿದ್ದು ಧರ್ಮಸ್ಥಳ ಮಾಡಿಸಿದಂತ ಇತ್ತು. ಮತ್ತು ಟಚ್ ತಂದಲ್ಲಿ ಮಣ್ಣು ಹಾಕಿ ಆಗ ಇವರು ಬಂದರು, PW ಇಂಜಿನಿಯರ್ ಬಂದರು. ಅದು ನೀರು ಹೋಗ್ಲಿಕ್ಕೆ ಬಿಟ್ಟಿದ್ದು, ನೀ ಯಾಕೆ ಮಾಡೋದಂತ. ನಾನು ನಿಮ್ಮಿಂದ ನನಗೆ ತೊಂದರೆ ಆಗಿದೆ, ನನ್ನಿಂದ ನಿಮ್ಗೆ ತೊಂದರೆ ಆಗಿದೆ ಹೇಳಿದೆ. ಇಲ್ಲ ಮತ್ತು ನಮ್ಮ ಮೇಲೆ ಒತ್ತಡ ಇದೆ, ಹಾಗಾದ್ರೆ ಇವೆಲ್ಲ ರೋಡ್ ಸೈಡ್ ಎಲ್ಲ ಆಗ ಮಾಡ್ಕೊಂಡು ಹೋಗಿದೆ, ಎಲ್ಲಿದೆ ಎಲ್ಲ ಮಾಡ್ಕೊಂಡು ಹೋಗಿ ಹಾಗೆ ತೊಂದರೆ ಆಗುತ್ತೆ ನೋಡೋಣ. ಹಾಂ ಅಲ್ಲಿ ಖಾಲಿ ಅಂತ ಆಗ ಅಷ್ಟು ತೊಂದರೆ ಕೊಡ್ತಾರೆ. ಅದು ತೊಂದರೆ. ಈಗ ನಾವು ಎಲ್ಲಿ ಹೋಗ್ತೀವಿ, ಆ ಸೌಜನ್ಯ ಪ್ರಕರಣ ಟೈಮಲ್ಲಿ ನಾವು ಎಲ್ಲಿ ಹೋಗ್ತೀವಿ, ಜನ ಬಿಡ್ತಿದ್ರು ಪ್ರಕರಣ ಹತ್ರ. ಎಲ್ಲಿ ನಮ್ಮ ಗಾಡಿ ನಂಬರ್ ನೋಟ್ ಮಾಡೋದು, 1-2 ಜನ ಬರೋದು. ಅವರು ನಿಮ್ಗೆ ಯಾರು ಪ್ರಶ್ನೆ ಮಾಡಬೇಕು, ಸರಿ ಮಾಡೋದು ಅದನ್ನು ಯಾರು ಓಷನ್ ಪಾರ್ಲರ್ ಇದೆಯಲ್ಲ ಆ ಪಾರ್ಟಿ ಇವರು ಸೇರಿಕೊಂಡು ಮಾಡಿದ್ರು. ಇನ್ನೊಂದು ನ್ಯಾಯ ಸಿಗಬೇಕು ಅಂತ ಇರೋ ಹೋರಾಟ ಮಾಡಿದರೆ ಮುಚ್ಚಾಕಿ ಕಾರಣ ಇವೆ, ಈ ಮನೆ ಅರ್ಧ ನಿಲ್ಲಿಸ್ಲಿಕ್ಕೆ ಕಾರಣ ಇವೆ. ಓಷನ್ ಪಾರ್ಲರು, ಪಟಗಾಮ, ಇವರೆಲ್ಲ ಪಟಗಾಮೆಲ್ಲ ಸೇರಿ ಮುಂದ್ಗಡೆ ಒಳ್ಳೆ ಜನ ಅನ್ನಮಯ ಜನ ನಮಸ್ಕಾರ ಹೇಳ್ತಾರೆ, ಕಾಲ್ಗಡ್ಡೆ ಹೇಳ್ತಾರೆ. ಈಚೆ ಬಂದಾಗ ಬೇರೆನೆ. ಓಷನ್ ಪಾರ್ಲರು ಶಶಿಧರ್ ಬರೋಡ, ಅವನ ತಮ್ಮ ರಾಜೇಶ್ ನಾಯ್ಕ್, ಹರೀಶ್ ಪುಂಜ ಶಾಸಕ, MLA ಜಾಸ್ತಿ ಹೇಳಬೇಕು ಅಂದರೆ ವೀರೇಂದ್ರ ಮಗನೇ ಹೇಳ್ಬೋದು ಅಷ್ಟೇ. ವೀರೇಂದ್ರ ಮಗನೇ ಹೇಳ್ಬೋದು. ಒಂದು ಜ್ವರ ಬಂದು ಇಲ್ಲೇ ಇರ್ತಾನೆ, ಒಂದು ಶೀತ ಆದರೂ ಇಲ್ಲೇ ಇರ್ತಾನೆ. ಅದೆಲ್ಲ ತೊಂದರೆ ಇಲ್ಲ. ಇಲ್ಲೆಲ್ಲ ಇವರು ಚೇಲ ಆಗಲಿಲ್ಲ, ಎಲ್ಲ ಚೇಲ ಆಗಲಿ. ವರ್ಷ ಬರುವಂತೂ ಪಕ್ಕ. ಈ ಥರ ಕುಂದಾಪುರ ಅವರು ನಮ್ಗೆ ಫುಲ್ ಬೆಂಬಲ ಹೊಡಿದ್ದಾರೆ. ಇವಾಗ ಒಂದು 5 ಕಾರ್ಯಕ್ರಮ ಅಲ್ಲೇ ಮಾಡಿದ್ರು. 95% ನಮ್ಮ ಸೌಜನ್ಯ ಪರ ನಾಟಕ ಬರ್ತಾರೆ. ನಾಟಕ ಬರ್ತಾರೆ ಅಂತ ಹೇಳಿ ಬರುತ್ತೆ. ಈಗ ಇವನು ಜೋಗು ಟೈಮ್ ಅಲ್ವಾ, ಏನು ಮಾಡಿ ಹೇಳಿದ್ದಾರೆ, ಸಾಕ್ಷಿ ಪ್ರೂಫ್ ಸಿಗಿದೆ. ವಿಸರ್ಜನೆ ಇಲ್ಲೇ ಇದ್ದ ಪ್ರೂಫ್ ಆದರೆ ಅವನ ಕತೆ ಗೋತ ಏನು ಮಾಡ್ಲಿಕ್ಕೆ ಅಡಿದ್ದಾರೆ. ಸಂತೋಷ ಸಿಗ್ತೇನೆ ಅದೇ ರಾತ್ರಿ 11, 12, 13 ಇಲ್ಲಿ ಧರ್ಮಸ್ಥಳ ಎಲ್ಲ ಮನೆಯಲ್ಲಿ ಕಲ್ಲು ಅಂತಂದು ಸೃಷ್ಟಿ ಮಾಡ್ತಾರೆ ಇವರು. ಎಲ್ಲ ಮನೆಗೆ ಎಲ್ಲ ಕಲ್ಲು ಹೊಡೆಯೋದು, ಡೋರಿ ಕಲ್ಲು ಹೊಡೆಯೋದು. ಮತ್ತು ಇವರು ಧರ್ಮಸ್ಥಳದಿಂದ ವೀರೇಂದ್ರ ಮನೆಯಿಂದ ಹೇಳ್ತಾರೆ, ಯಾರು ಮನೆ ಬಿಟ್ಟು ಯಾರು ಹೋಗಬೇಡಿ, ಕಲ್ಲರು ಇದ್ದಾರೆ ಅಂತ. ಆ ಟೈಮಲ್ಲಿ ಈ ಥರ ಮಾಡ್ತಾರೆ, ಭಯ ಕ್ರಿಯೇಟ್ ಮಾಡ್ತಾರೆ ಅದನ್ನು. ಆ ಥರ ಎಲ್ಲ ಇತ್ತು. ಅವನಿಗೆ ಹಾಗಾದ್ರೆ ಯಾರು ಮಾಡೋದಾದ್ರೆ ಅದು ನಾವು 2013 TV-ನಲ್ಲಿ ಹೇಳಿದ್ವಿ. ಅದು ನಮ್ಗೆ ಬರ್ತೋಗಿತ್ತು ಕೆಲವು ವಿಚಾರ ಎಲ್ಲ, ತುಂಬ ವಿಚಾರ ಇದೆ. ಒಂದು ಸಲ ಒಬ್ಬ ಬಂದು ನಮ್ಮ ಮನೆ ಬರ್ತಾನೆ, ಅಲ್ಲಿಂದ ನೋಡಿಕೊಂಡು ಮಧ್ಯಾಹ್ನ ಬರ್ತಾನೆ. ಮಧ್ಯಾಹ್ನ ಬಂದು ಇಲ್ಲಿ ಮೇಲೆ ನಮ್ಮ ಜಾಗ ಮೇಲೆ ಕಾಡು ಮೇಲೆ ಬರ್ತಾನೆ. ಸಾಯಂಕಾಲ ಹೊತ್ತಿಗೆ ಇಲ್ಲಿ ಬರ್ತಾನೆ, ಮನೆ ಬರ್ತಾನೆ. ಬಂದು ಎಂತ ಗಲಾಟೆ ಮಾಡ್ತಾರೆ ಆಯ್ತು ನಮಗೆ. ರಾತ್ರಿ ಇಲ್ಲ ಈಗ ಮನೆಗೆ ಬಂದು ಸ್ವಲ್ಪ ಇನ್ನೊಂದು ಗಲಾಟೆ ಮಾಡ್ತೇನೆ. ಮತ್ತು ಪೊಲೀಸ್ ಕರೆದುಕೊಂಡು ಸ್ಟೇಷನ್ ಹಾಕಿದ್ದೀನಿ. ಈ ಥರ ಇದು ಬರ್ತಾರಲ್ಲ ಅದೇ ಥರ ಮುಂಚೆ ಬರ್ತಾಯಿದ್ರು. ಯಾವುದು ಈ ಬಂಧನೆ ಅಂತ 3-4 ಸಲ ಬಂದಾಗಿದೆ. ಹಾಗೆ ಮತ್ತೆ ಆ ಟೈಮಲ್ಲಿ ಬೇರೆ ಘಟನೆ ಅಂತ ಅಂತೀನಿ. ಮತ್ತೆ ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ಯಾವುದಾಗ್ತದ ಆವಾಗ ಇದು ಬಿಡ್ತಾರೆ, ಯಾವುದು ಡ್ರೋನ್ ಬಿಡ್ತಾರೆ ಇಲ್ಲಿ ನಮ್ಮ ಮನೆಗೆ. ಆಗಲ್ಲ ಹೋದ ವರ್ಷ ಬಿಟ್ಟಿದ್ದಾರೆ. ಒಂದು ಅಲ್ಲ ಹುಟ್ಟ ದಿನದ ಹುಟ್ಟದ ದಿವತ್ತು ಇದು ಭಜನೆ ಮಾಡ್ತೀವಿ, ಡ್ರೋನ್ ಬಿಡ್ತಾರೆ ಇಲ್ಲಿ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರು ಆ ಕಡೆ ಬರೋದು.
ನಾವಲ್ಲ, ನಾವು ಇಲ್ಲಿ ಅಲ್ಲ, ಅದನ್ನು ನಾವು ನೋಡ್ತೀವಿ. ಈಗ ನೋಡಿದ ತಕ್ಷಣ ಆಚೆ ಹೋಗ್ತದೆ. ಆಮೇಲೆ ಒಂದು ರೌಂಡ್ ಹೊಡೆದು ಹೋಗ್ತಲ್ಲ, ಅವ್ರಿಗೆ ಫಂಕ್ಷನ್ ಇರ್ತಲ್ಲ, ಮೈಕ್ ಸೌಂಡ್ ಬಾಕ್ಸ್ ಎಲ್ಲ ಬೇಕು ಕೇಳ್ತದಲ್ಲ, ಲೈಟ್ ಮಾತ್ರ ನೋಡೋದು ನಾವು, ಮತ್ತೆ ಯಾವುದು ಗೊತ್ತಾಗಲ್ಲ. ಯಾರು ಎಲ್ಲ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ, ಸೀದಾ ಆಚೆ ಹೋಗ್ತದೆ. ಅದು ಶಬ್ದ ಸುಲಭ ಬಿಡ್ತಾರೆ ಅಂದರೆ ನೋಡೋದು ನಾವು. ಅದೇ ನೋಡ್ಲಿಕ್ಕೆ ನಾವು ಈ 2 ದಿನ ಇದ್ದರೆ ಕೆಲವು ಸ್ಟೋರಿ ಸಿಗುತ್ತೆ. 11 ವರ್ಷದ ಆಗಿದೆಲ್ಲ ಒಂದೊಂದು ಮೆಮೊರೀಸ್ ಮನುಷ್ಯನ ಅವ್ರು ಮಾಡ್ತೋಗಿದೆ ಎಲ್ಲ ವಿಷಯ. 11 ವರ್ಷ ಆಯ್ತಲ್ಲ, ಇನ್ನೇನು ನಾವೀಗ ಬಿಡ್ತಾನೆ ಇದ್ದೇವೆ. 11 ವರ್ಷ ಮುಂಚೆದೆಲ್ಲ ಮಾರ್ತೋಗಿ ಹೊಸ್ತಾಗಿ ಆಗ್ತಿದೆ. ಹೊಸ್ತಾಗಿದೆ ಇವಾಗ. ಆ ಟೈಮಲ್ಲಿ ಸೌಜನ್ಯ ಫ್ಲೆಕ್ಸ್ ಸುಟ್ಟು ಹಾಕ್ತಿದ್ರು. ಧರ್ಮಸ್ಥಳ ಅವರ ಮೇಲೆ FIR ಆಗಿದೆ. ಸೌಜನ್ಯ ಫ್ಲೆಕ್ಸ್ ಸುಟ್ಟಾಗೋದು, ಪ್ರತಿಭಟನೆಯಲ್ಲಿ ಸಭೆ ಆಗ್ತದೆ, ಪ್ರತಿಭಟನೆ ಅಲ್ಲೆಲ್ಲ ಇದು ಜನ ಕಳಿಸೋದು. ಈಗ ನೋಡಿ, ಮುನ್ನೆ ಕಾರ್ಯಕ್ರಮಕ್ಕೆ ಎಲ್ಲಿ ಈಗ ಉಡುಪಿಯಲ್ಲಿ ಆಯಿತು, ಮತ್ತು ಇಲ್ಲಿ ಕಟೀಲ್ ಆಯಿತು, ಮತ್ತು ಬೆಳ್ತಂಗಡಿ ಜನ ಕಳಿಸ್ತೀವಿ ಕಾಣ್ತದೆ. ಉಡುಪಿ ಮತ್ತು ಕಟೀಲಿಗೆ ಗ್ರಾಮಾಭಿವೃದ್ಧಿ ಸಂಘದ ಲೇಡಿಗೆ ಕಳಿಸ್ತಾರೆ. ಎಲ್ಲ 3-4 ಬಸ್ಸು ಅಥವಾ 100-150 ಜನ ಬರ್ತಾರೆ ಗಲಾಟೆ ಮಾಡಲಿಕ್ಕೆ. ಅದು ಯಾರು ಕಳಿಸಿದ್ದಾರೆ? ಅದನ್ನು ಇವರು ಕಳಿಸೋದಲ್ಲ, ಇವರ ಸಂಘದವ್ರನ್ನ ಇವರೇ ಕಳಿಸೋದು. ಯಾವ ಟೈಮಲ್ಲಿ ಏನು ಮಾಡ್ತಾ ಗೊತ್ತಾಗಲ್ಲ. ಈಗ ನೀರಲ್ಲಿ ಮುಳುಗಿ ಸಾಯ್ತು ಅಂತಂದರೆ ಯಾವುದೋ ಆವ ಮುಲ್ಲ ಯಾವುದೋ ಇಟ್ಕೊಳ್ತಾರೆ. ಆ ಪರಿಸ್ಥಿತಿ ಈಗ ಒಟ್ಟಲ್ಲಿ ಗಲಾಟೆ ಜೋರಾಯ್ತಾ, ನಮ್ಮನ್ನು ಏನೋ ಮಾಡ್ಬೇಕಾರೆ ಅವ್ರಿಗೆ ಹೆದರಿಕೆ ಅಂತೂ ನಮ್ಗೆ ಇದೇ ಇದೆ. ಬಟ್ ಯಾರು ತೋರಿಸ್ತಾ ಇಲ್ಲ. ಸ್ಟಡಿ ಥರ ಬಂದ್ರಲ್ಲ, ಈಗ ಅವ್ರನ್ನ ಮೆಂಟಲ್ ಅಂತ ಸುಮ್ಮನೆ ಬಿಟ್ಟರೆ ನಮ್ಮನ್ನು ಮೆಂಟಲ್ ಮಾಡಿ ಹೋಗ್ತಾರೆ ಅವರು. ನಾಳೆ ಇನ್ನೊಬ್ರು ಬರ್ತಾರೆ, ಕುಡ್ಕೊಂಡು ಬರ್ತಾರೆ, ಎಲ್ಲರನ್ನೂ ಕರೆಸ್ತಾರೆ. ಮೊನ್ನೆ ಬಂದಿದ್ರು, ಆ ಮೊನ್ನೆ ಯಾರು ಮೇಷನ್ ಮೇಲೆ FIR ಮಾಡಿದ್ರಲ್ಲ, ಕೇಸ್ ಆ ಹೆಂಗ್ಸು ಮಧ್ಯಾಹ್ನ ಬಂದಿದ್ದಲ್ಲ ಮನೆ ಬಂದು ಎಲ್ಲ ನೋಡಿಕೊಂಡು ಒಳಗೆ ತಿರ್ಕೊಂಡು ಬಂದಿದೆ. ಅವರೇನು HMB ನೀರಿಗೆ ಅದನ್ನು ಹಾಕಿ ಹೋದರೆ ಆಯ್ತಲ್ಲ ಕಥೆಯಲ್ಲಿ. ಇವ್ರ ಬಗ್ಗೆ ಮಾತಾಡ್ಲಿಕ್ಕೆ ಯಾರಿಲ್ಲ. ಆ ಥರ ಆಗಿದೆ. ಮೊನ್ನೆ ಆಗಿರೋದು, ಮೊನ್ನೆ ಆಗಿದೆ. ಮೊನ್ನೆ ಯಾವಾಗ ಅಂದರೆ ಒಂದು 4-5 ದಿನ ಅಷ್ಟೇ, ಒಂದು 4-5 ದಿನ ಅಷ್ಟೇ 2 ಫ್ಲೆಕ್ಸ್ ಹಾಕಿದ್ದಾರೆ. ನೀಗಲೇ ನಮ್ಮ ಓಟ್ ಪಕ್ಕನೇ ದೊಡ್ಡ ಫ್ಲೆಕ್ಸ್. ಅದರಲ್ಲಿ ಯಾರ್ದು ಹೆಸರಿಲ್ಲ, ಬರೀ ಸೌಜನ್ಯ ಬೇಕು, ಅವರು ಗಲ್ಲು ಶಿಕ್ಷೆ ಆಗಬೇಕು ಅಷ್ಟು, ಬೇರೆ ಯಾವುದೇ ಇಲ್ಲ ಅಲ್ಲಿ. ಅದು ಹೊಡೆದಿದ್ದಾರೆ. ಆಗೋದಷ್ಟು ಭಯ ಯಾರಿಗೆ? ನಮ್ಗೆ ಅವ್ರಿಗಾಗದೆ. ಇನ್ನು ಫ್ಲೆಕ್ಸ್ ಆಗಿದ್ದಾರೆ ಅಂದರೆ ನಾಳೆ ನಮ್ಮನ್ನು ಕೊಲ್ತಾರಲ್ಲ, ಭಯ ಇದೆ. ಭಯ ಖಂಡಿತ ಇದೆ ನಮಗೆ. ಯಾಕಂದರೆ ಇವ್ರದ್ದು ನಾವು ಇನ್ನೂ ಕೋರ್ಟಲ್ಲಿ ಫೈಟ್ ಮಾಡುವಾಗ, ನಾವು ವಿಚಾರ ಇರುವಾಗ ಇವ್ರಿಗೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಮ್ಮನ್ನು ಮುಗಿಸಿದರೆ ಯಾವುದಿಲ್ಲ. ಒಂದು ಪೊಲೀಸ್ ಇಲಾಖೆ ಅವ್ರ ಕೈ ಭಗವಂತ ನಮ್ಗೆ ಗೊತ್ತಿಲ್ಲ, ನಾವು ಕಳಿಸ್ತಾ ಇದ್ದು ಅಷ್ಟೇ. ಮತ್ತೆ ಮಕ್ಕಳಿಗೆ ಮನೆಯಲ್ಲಿ ಕೂರಿಸಿದೆ ಆಗ್ತದ? ಶಾಲೆ ಕಲಿಸ್ಲೇಬೇಕಲ್ಲ. ಅವ್ರ ಗಾಡಿಯಲ್ಲಿ ಕರ್ಕೊಂಡೋಗಿ ಕರ್ಕೊಂಡ್ಬರ್ಲಿಕ್ಕೆ ನಮ್ಮ ಮತ್ತೆ ತಾಕ ಅಷ್ಟು ಇವರು ಬೇಕು ಅಷ್ಟು. ಯಾಕಂದ್ರೆ ನಾವಿಲ್ಲ, ನಾವು ಬೆಳಿಗ್ಗೆ ಹೋದವರು ಸಾಯಂಕಾಲ ಬರ್ತೀವಿ. ಇವತ್ತು ನೋಡಿದ್ರಲ್ಲ, ಒಂದೊಂದು ಫಂಕ್ಷನ್ ಹೋಗಿ ಬರೋದು ಲೇಟ್ ಆಗುತ್ತೆ. ಮಕ್ಕಳು ಆಗಷ್ಟು ಹೋಗ್ತಾರೆ ಬರ್ತಾರೆ. ಅವರು ಆಟೋ ರಿಕ್ಷಾ ಒಂದು ಬರುತ್ತೆ. ಅದು ಸ್ಕೂಲಲ್ಲಿ ರೋಡ್ ಸೈಡ್ ಬರುವಾಗ ಮಾಡಿದರೆ ಯಾರು ಹೊಣೆ ಇರುತ್ತಾರೆ? ಧೈರ್ಯ ಸೌಜನ್ಯ ಇರಲಿಲ್ವಾ? ಸೌಜನ್ಯ ಇವ್ರಿಗಿಂತ ಜೋರು ಅವರು. ಅವ್ರು ಮುಟ್ಲಿ ಯಾರಾದರೂ ತಮಾಷೆ ಬೇಕಂತ ಮಾಡಿದ್ರೆ ಸಿಟ್ಟು ಬರುತ್ತೆ ಅವ್ರಿಗೆ. ಮೈ ಮುಟ್ಬಾರ್ದು ಯಾರಾದ್ರೂ ಸರಿ, ಅಷ್ಟು ಸಿಟ್ಟು ಮಾಡ್ತಾರೆ. ಏನಾಯ್ತದ, ಏನಾಯ್ತು ಅಂತ ಯಾರು ಏನು ಮಾಡಲಿಕ್ಕಾಗಲ್ಲ. ಎಷ್ಟು ಜೋರಿದ್ದವ್ರೂ ಏನು ಬೇಕು ಮಾಡ್ತಾರೆ. ಹಾಗೆ ಜೋರು ಪ್ರಶ್ನೆ ಬರೋದಿಲ್ಲ. ನಾವು ಟೈಮಲ್ಲಿ ಅವ್ರ ಹತ್ರ ಏನೇ ಇರ್ತದ, ನಮ್ಮ ಹತ್ರ ಏನಿರಲ್ಲ. ಆ ಥರ ಆಗುತ್ತೆ. ಈಗ ಬಂದ ಡೈರೆಕ್ಟ್ ಬಂದು ಒಂದು ಚುಚ್ಚಿ ಹೋದ್ರೆ ಆಯ್ತಲ್ಲ. ನಾವು ಏನು ಬಂದಾಗ ಗೊತ್ತಾಗಲ್ಲ ನಮಗೆ. ಹಿಂಗೆ ಇದು ಬಂದು ಚುಚ್ಚಿಸಿ ಹೋಗ್ತಾರೆ. ಅಷ್ಟು ನಮ್ಮದು ಹೋಯ್ತು ಅಲ್ಲಿ. ಆದಮೇಲೆ ಪೊಲೀಸ್ ಬರ್ತಾರೆ, ನಾಯಿ ಬರುತ್ತೆ, ಅದೆಲ್ಲ ಬರುತ್ತೆ, ಅಷ್ಟು ಹೋಗಿರ್ತಾರಂತ. ಹಾಗೆ ಹೇಳಿ ನಾನು ಸ್ವಲ್ಪ ಎಷ್ಟು ಜಾಗ್ರತೆ. ನಮ್ಮ ಇರೋದಲ್ಲಿ ರೋಡ್ ಸೈಡ್ ಹೋಟ್ಲಿದೆ, ನೀವು ಹೋಗ್ಬೇಕು ಅಷ್ಟು ನೋಡಿ. ಇನ್ನು ವಾಚ್ ಮಾಡ್ತಾರೆ ಮೊಬೈಲು. ಮುಂಚೆ ನನ್ನ ಮೊಬೈಲನ್ನೇ ಇದು ಮಾಡ್ತಿದ್ರು, ಟ್ಯಾಪ್ ಮಾಡ್ತಿದ್ರು. ಎಲ್ಲಿ ಹೋಗ್ತೀನಿ ನಾನು, ಏನು ಮಾಡ್ತೀನಿ, ಏನಾಗ್ತದೆ ಅದು ಮಾಡ್ತಿದ್ರು ಮುಂಚೆ. ಹಂಗೆ ಆಗಿದೆ ಇವಾಗ. ನಾನು ಬೆಂಗಳೂರಿಗೆ ಇದನ್ನು ಲಾಯರ್ಗೆ ರಿಪೋರ್ಟ್ ತೋರಿಸ್ಲಿಕ್ಕೆ ಹೋಗುವಾಗ ನನ್ನ ಕಡೆಯಲ್ಲಿ ನನ್ನ ಭಾವ ಮತ್ತು ತಮ್ಮ ಅದ. ಹಾಂ, ನಾನು ಬಸ್ಸಲ್ಲಿ ಬಸ್ಸಲ್ಲಿ ಕೂತೆ. 2 ಬೈಕಲ್ಲಿ 4 ಜನ ಬಂದು ಬಸ್ ನಂಬರ್ ಒಬ್ಬರು ಬರ್ಕೊಳ್ತಾರೆ, ಇನ್ನೊಂದು ನಮ್ಮ ಗಾಡಿ ನಂಬರ್ ಬರ್ಕೊಳ್ತಾರೆ. ಡೌಟ್ ಬಂತು. ಅವಾಗ
ಇಮಿಡಿಯೇಟ್ಲಿ ಬಸ್ಸಲ್ಲಿ ಇಳಿದು ನಮ್ಮ ಗಾಡಿ ಬಂದು ಇಲ್ಲಿ ಬೆಳ್ತಾಮಿಂದ ಬೆಂಗಳೂರು ಹತ್ತಿದೆ. ಬೆಂಗಳೂರಲ್ಲಿ ನಾನು ಇಲ್ಲೂ ಬರಲಿಲ್ಲ, ಮೆಜೆಸ್ಟ್ ಬರಲಿಲ್ಲ, ಯಶವಂತಪುರ ಇಳಿದೆ. ಯಶವಂತಪುರ ಇಳಿದು ಅಲ್ಲಿಂದ ಆಟೋ ಕರ್ಕೊಂಡು ಹೋದೆ. ಆ ಆಟೋಗೆ 350 400 ರೂಪಾಯಿ ಮಾಡಿ ತೊಗೊಂಡು ನಾನು ಅಷ್ಟೊಳಗೆ ಮೊಬೈಲ್ ಸ್ವಿಚ್ ಆಫ್ ಮಾಡಿದೆ. ಮೊಬೈಲ್ ಆನ್ ಮಾಡಿದ್ಮೇಲೆ ನಾನು ಒಬ್ಬರಿಗೆ ಕಾಲ್ ಮಾಡಿದ್ದೆ. ಇಲ್ಲಿಂದ ಅಲ್ಲಿ ಕಾಲ್ ಆಗುತ್ತೆ, ನಿಮ್ಗೆ ಏನು ಅಲ್ಲಿ ಫೋನ್ ಮಾಡಿದಲ್ಲ ಏನು ಮಾತಾಡ್ತಂತೆ, ನೀವು ಸ್ವಲ್ಪ ರೆಕಾರ್ಡ್ ಮಾಡಿ ನಾನು ಕಳಿಸಿ ಅಂತ ಹೇಳ್ತಾರೆ. 2013 13 12ರಲ್ಲಿ ಆಗಿರೋದು, 12ರಲ್ಲಿ ಆ ಟೈಮು ಆ ಥರ ಆಗಿದೆ. ಆವಾಗ ನಮಗೆ ಎಷ್ಟು 6-7 ಸಿಮ್ ಇತ್ತು. ಒಂದೆಲ್ಲ 2-3 ಸಿಮ್ ಇತ್ತು. ಈಗಿರೋದು 2 ಸಿಮ್ ಅಷ್ಟೇ. ನಾವೆಷ್ಟು ಹುಷಾರಿದ್ರು. ಮತ್ತು ವಾಪಸ್ ಬರ್ಬೇಕು, ನಾನು ಧರ್ಮಸ್ಥಳ ಬರಲಿಲ್ಲ, ಇಲ್ಲಿ ಸೀದಾ ಮಂಗಳೂರು ರೋಡಿಗೆ ಬಂದೆ. ಮಂಗಳೂರು ರೋಡ್ ಗಾಡಿಯಲ್ಲಿ ಬಿಸಿ ರೋಡಿಗೆ ಕರೆಸಿ ಅಲ್ಲಿಂದ ನಾನು ಗಾಡಿಯಲ್ಲಿ ಬಂದಿದ್ದೆ. ಪ್ರತಿಭಟನೆ ಆಗಿ ವಾಪಸ್ ಬರುವ 11 ಗಂಟೆ ಅದರ 1 ಗಂಟೆ ಆಗ್ತಿತ್ತು. ನಾನು ವಾಚ್ ಮಾಡಿ ಮೈನ್ ಗೇಟ್ ಇದೆ ಧರ್ಮಸ್ಥಳ, 2 ಬೈಕಲ್ಲಿ 4 ಜನ ಇರ್ತಾರೆ, ನನ್ನನ್ನು ಅಡ್ಡ ಇರ್ತಾರೆ. ಗಾಡಿ ಬಂದು ನಾವು ಸೀರೆ ಬರುತ್ತೆ. ನಾನು ನೋಡಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ, ಆ ಭಗವಂತ ಬಿಡಲಿಲ್ಲ ಅಷ್ಟೇ. ನಮ್ಮಿಂದ ಏನೋ ಒಳ್ಳೆಯದ ಕೆಲಸ ಆಗ್ಬೋದಿತ್ತು, ಇಷ್ಟೊಳಗೆ ಇಟ್ಕೊಂಡಿದ್ದಾರೆ. ಇಲ್ಲದ್ರೆ ಇವ್ರ ಮುಂದೆ ನಾನು ಏನಿಲ್ಲ. ಇದು ಇವ್ರು ದಿನಕ್ಕೆ ಮಾಡೋ ಸಂಪಾದನೆ ನಾವು ಇಲ್ಲಿ ಜೀವಮಾನದಲ್ಲಿ ಮಾಡಲಿಕ್ಕಿಲ್ಲ. ಒಂದು ದಿನ ಅಲ್ಲ, ಗಂಟೆ ಮಾಡಿದ್ರೆ ನಾನು ಇಡೀ ಜೀವನದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ನಿಂತಿದೆ ಯಾಕೆಂದರೆ ಇನ್ನೂ ಇದ್ದೇನೆ ಮಕ್ಕಳಿಗೆ ತೊಂದರೆ ಆಗಬಾರ್ದು, ಇನ್ನೊಂದು ಆರಾಮ ಬರ್ತೀವಿ. ಇದು ಅಷ್ಟೇ ಉದ್ದೇಶ ನಮ್ಮದು. ಸೌಜನ್ಯದಲ್ಲಿ ನ್ಯಾಯ ಬೇಕು, ಮಾಡಿದವರು ಶಿಕ್ಷೆ ಆಗಬೇಕು, ಇನ್ನೂ ಯಾರ ಥರ ಮಾಡಬಾರ್ದು ಅಷ್ಟೇ ನಮ್ಮ ದಿವಸ. ಅದರಲ್ಲಿ ಮಿಡ್ಲಲ್ಲಿ ಇರೋದು ಜನ ಕರೆಸಿ ನಮ್ಮಲ್ಲೇ ಹೋರಾಟವನ್ನು ಹತ್ತಿಕ್ಕೋದು, ಕೇಸ್ ಹಾಕೋದು. ಸೊ ಈ ಸೌಜನ್ಯ ತಾಯಿ ನಾವಾಗಲಿ ಆರೋಗ್ಯ ಅವ್ರ ಹೆಸರು ಇರಬಾರ್ದು ಸ್ಟೇ ತಂದಿದ್ದಾರೆ. ವಿಡಿಯೋ ಮಾಡಲಿಕ್ಕಿಲ್ಲ, ಎಲ್ಲ ಯೂಟ್ಯೂಬರೆಲ್ಲ ಮಲ್ಕೊಂಡಿದ್ದಾರೆ. ಈಗ ನ್ಯಾಷನಲ್ ಚಾನಲ್ ಇಲ್ಲ ಬಿಡಿ, ನ್ಯಾಷನಲ್ ಚಾನಲ್ ಇಲ್ಲ, ಮತ್ತು ನಿಮ್ಮ ಇದಿಲ್ಲ ಸಬ್ಜೆಕ್ಟ್ ಚಾನಲ್ ಇಲ್ಲ, ಅದರಲ್ಲಿ ಬಂದಾಯಿತು. ಈಗ ಯೂಟ್ಯೂಬ್ ಅವರು ಇದ್ದಾರೆ, ಅವ್ರು ಬಂದ್ ಮಾಡಿದ್ದಾರೆ.